ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇಸ್ರೋ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದನ್ನು ನೀವೆಲ್ಲ ಗಮನಿಸಿರಬಹುದು. ಕೆಲವರಂತೂ ಯಾವ ಮಟ್ಟಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತಂದರೆ, ಇಸ್ರೋ ಕತೆ ಮುಗದೆ ಹೋಯಿತು, ಇಸ್ರೋ ಬಾಗಿಲು ಬಂದ್, ಆ ರೀತಿಯಾಗೆಲ್ಲ ಹೆಡ್ಲೈನ್ ಕೊಟ್ಬಿಟ್ಟು ಅದನ್ನು ವೈಭವೀಕರಿಸಲಾಗ್ತಾ ಇದೆ. ಹಾಗಾದರೆ ನಿಜವಾಗ್ಲೂ ಇಸ್ರೋಗೆ ಸಂಕಷ್ಟ ಬಂದಿದೆಯಾ? ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಕಳೆದ 1 ವರ್ಷದಿಂದ ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ, ಇಸ್ರೋ ಲಾಂಚ್ ಮಾಡದಂಥ ಪ್ರತಿಷ್ಠಿತ ಯೋಜನೆಗಳು ವಿಫಲವಾಗಿದ್ದಾವೆ. ಈಗ ಸುದ್ದಿ ಬರ್ತಾ ಇದೆ, ಇಸ್ರೋದಲ್ಲಿ ಸಾಮೂಹಿಕ ರಾಜೀನಾಮೆಗಳು ನಡೀತಾ ಇದ್ದಾವೆ. 100ಕ್ಕೂ ಹೆಚ್ಚು ವಿಜ್ಞಾನಿಗಳು ಇಸ್ರೋಗೆ ಗುಡ್ ಬೈ ಹೇಳಿದ್ದಾರೆ. ಇಸ್ರೋದಲ್ಲಾಗ್ತಿರುವಂತಹ ಈ ಬೆಳವಣಿಗೆ ಸರ್ಕಾರದ ತಲೆ ಕೆಡಿಸಿದೆ. ಹೊಸ ಪಾಲಿಸಿಯನ್ನು ಜಾರಿಗೆ ತರೋದು ಹೊರಟಿದೆ. ಇಸ್ರೋದ ಭವಿಷ್ಯದ ಪ್ರೋಗ್ರಾಂ ಮೇಲೆ ಇದು ಬಹಳ ದೊಡ್ಡ ಮಹತ್ವದ ಪರಿಣಾಮ ಬೀರುತ್ತೆ. ಗಗನಯಾನ, ಚಂದ್ರಯಾನ ಇವುಗಳ ಮೇಲೂ ಕೂಡ ನೆಗೆಟಿವ್ ಪರಿಣಾಮಗಳು ಬೀರ್ತವೆ. ಹೀಗೆಲ್ಲ ಚರ್ಚೆ ಆಗ್ತಾ ಇದೆ. ಕೆಲವರು ಈಗಾಗಲೇ ಸರ್ಕಾರವನ್ನು ಬ್ಲೈಮ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಇಸ್ರೋದಲ್ಲಿ ಏನಾಗ್ತಾ ಇದೆ? ಯಾಕೋಸ್ಕರವಾಗಿ ಈ ಬೆಳವಣಿಗೆ ಆರಂಭಗೊಂಡಿದೆ? ಇದರಿಂದ ಇಸ್ರೋದ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತಾ, ಅಥವಾ ಭವಿಷ್ಯದ ಇಸ್ರೋದ ಯೋಜನೆಗಳಿಗೆ ತೊಡಕುಂಟಾಗುತ್ತಾ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ ಇದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಷ್ಟಕ್ಕೂ ಈಗ ಇಸ್ರೋ ಬಗ್ಗೆ ಸುದ್ದಿ ಆಗ್ತಿರೋದಕ್ಕೆ ಕಾರಣ ಏನು ಕೇಳಿದ್ರೆ, ಜುಲೈ 14ನೇ ತಾರೀಕು ಕೇಂದ್ರ ಸರ್ಕಾರ ಇಸ್ರೋದ ಕುರಿತಾಗಿ ಹೊರಡಿಸಿದಂಥ ಒಂದು ಆದೇಶ. ಆ ಆದೇಶ ಏನು ಕೇಳಿದ್ರೆ, ಈ ಗಗನಯಾನ್ ಇರಬಹುದು ಅಥವಾ ರಾಷ್ಟ್ರೀಯ ಮಹತ್ವದ ಯೋಜನೆಗಳಿರಬಹುದು, ಅಂತಹ ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಸ್ರೋ ವಿಜ್ಞಾನಿಗಳು ಒಂದು ವೇಳೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದೆ ಆದರೆ, VRS ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದೆ ಆದರೆ, ಆ ರಾಜೀನಾಮೆಯನ್ನು ಇಸ್ರೋದ ಕಚೇರಿಗಳು ಇತ್ಯರ್ಥಪಡಿಸುವಂತಿಲ್ಲ. ಆ ರಾಜೀನಾಮೆ ಸರ್ಕಾರಕ್ಕೆ ವರ್ಗಾವಣೆ ಆಗಬೇಕು, ಸರ್ಕಾರದ ಹಂತದಲ್ಲೇ ಅದು ಇತ್ಯರ್ಥ ಆಗಬೇಕು ಅಂತ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸುತ್ತೆ. ಸರ್ಕಾರದ ಆದೇಶ ಸಹಜವಾಗಿ ಒಂದು ರೀತಿಯ ಕುತೂಹಲಕ್ಕೆ ಕಾರಣ ಆಗುತ್ತೆ. ಯಾಕೋಸ್ಕರವಾಗಿ ಸರ್ಕಾರ ಇಂತಹ ಕ್ರಮಗಳನ್ನು ಕೈಗೊಳ್ಳುತ್ತೆ? ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳು VRS ತೆಗೆದುಕೊಳ್ತಾರೆ ಅಂತಂದ್ರೆ ಸರ್ಕಾರ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ಹಂತದಲ್ಲಿ ಖುಷಿ ಆಗುತ್ತೆ, ಯಾಕೆಂದ್ರೆ ಹೊಸಬರಿಗೆ ಉದ್ಯೋಗ ಸಿಗುತ್ತಲ್ವಾ. 60 ವರ್ಷಕ್ಕೆ ರಿಟೈರ್ಡ್ ಆಗಬೇಕಾದಂಥ ಒಬ್ಬ ವ್ಯಕ್ತಿ 50 ವರ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೇವೆಯಿಂದ ನಿರ್ಗಮಿಸ್ತಾನೆ ಅಂತಂದರೆ ಸರ್ಕಾರ ಆತನನ್ನು ತಡೆಯೋದಿಲ್ಲ. ಆತನಿಗೆ ಬೇಕಾದಂತಹ ಸವಲತ್ತನ್ನು ಕೊಟ್ಟು ಆತನನ್ನು ಮನೆ ಕಳುಹಿಸುತ್ತೆ. ಇದರಿಂದ ಸರ್ಕಾರಕ್ಕೆ ಬೆನಿಫಿಟ್ ಇದೆ. ಯಾಕೆ ಅಂತಂದರೆ ಹೊಸಬರಿಗೆ ಉದ್ಯೋಗ ಸಿಗುತ್ತೆ. 50 ವರ್ಷಕ್ಕೆ ರಿಟೈರ್ಡ್ ಆಗ್ತಾನೆ ಅಂತಂದರೆ ಆಲ್ಮೋಸ್ಟ್ 20ರಿಂದ 25 ವರ್ಷ ಕೆಲಸ ಮಾಡಿರ್ತಾನೆ ಅವನು. ಅವನ ಲೈಫ್ ಸೆಟ್ಲ್ ಆಗಿರುತ್ತೆ. ಆತ ಇನ್ನೇನೋ ಸಮಸ್ಯೆಯಲ್ಲಿರೋದಿಲ್ಲ. ಹೀಗಾಗಿ ಅಂತಹ ರಾಜೀನಾಮೆಯನ್ನು ಸರ್ಕಾರ ಯಾವತ್ತೂ ಕೂಡ ತಡೆಯೋದಿಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಆದರೆ ಇಸ್ರೋದಲ್ಲಿ VRS ಅನ್ನು ಯಾಕೆ ಸರ್ಕಾರ ತಡೆ ಹಿಡಿತಾ ಇದೆ? ಇದರ ಬಗ್ಗೆ ಮಾಧ್ಯಮಗಳು ಸ್ವಲ್ಪ ಕೆದಕೋದಕ್ಕೆ ಶುರು ಮಾಡಿದ್ವು. ಆಗ ಗೊತ್ತಾಗಿದ್ದೇನು ಕೇಳಿದ್ರೆ, ಕಳೆದ ಕೆಲ ತಿಂಗಳಿನಲ್ಲೇ ಇಸ್ರೋದಲ್ಲಿ ರಾಜೀನಾಮೆ ಪರ್ವ ಆರಂಭಗೊಂಡಿದೆ. 100ಕ್ಕೂ ಹೆಚ್ಚು ಸೈಂಟಿಸ್ಟ್ಗಳು, ಅದರಲ್ಲೂ ಪ್ರಮುಖವಾದಂತಹ ಸೈಂಟಿಸ್ಟ್ಗಳು, ದೊಡ್ಡ ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿಜ್ಞಾನಿಗಳೇ ಈಗ ರಾಜೀನಾಮೆಯನ್ನು ಕೊಟ್ಟು ಇಸ್ರೋದಿಂದ ಹೊರಬರ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರ ಸರ್ಕಾರಕ್ಕೆ ತಲೆಕೆಡಿಸಿದೆ. ಅದೇ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಆದೇಶವನ್ನು ಸರ್ಕಾರ ತಂದಿದೆ ಅಂತ ಮಾಧ್ಯಮಗಳಿಗೆ ಗೊತ್ತಾಗುತ್ತೆ. ಹೀಗಾಗಿ ಇದು ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಹಾಗಾದರೆ ಸರ್ಕಾರಕ್ಕೆ ತಲೆಕೆಡಿಸುವ ಮಟ್ಟಿಗೆ ಈ ರಾಜೀನಾಮೆ ಪರ್ವ ಯಾಕೆ ಆರಂಭಗೊಂಡಿದೆ? ಇಸ್ರೋದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ ಕೇಳಿದ್ರೆ, ಇದಕ್ಕೆ ನಾನೊಂದು ಆಶ್ಚರ್ಯಕರ ಉತ್ತರವನ್ನು ನಿಮಗೆ ಕೊಡಬಹುದು. ಅದೇನು ಕೇಳಿದ್ರೆ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಸೈಡ್ ಎಫೆಕ್ಟ್ ಇದು. ಕೇಳೋದಕ್ಕೆ ಆಶ್ಚರ್ಯ ಆದರೂ ಕೂಡ ಸತ್ಯ. ಇವತ್ತು ಇಸ್ರೋದಲ್ಲಿ ಕೆಲಸ ಸಿಗುತ್ತೆ ಅಂತಂದ್ರೆ ಅದೆಷ್ಟೋ ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಅದನ್ನೇ ಜೀವನದ ಅತಿ ದೊಡ್ಡ ಸಾಧನೆ ಅಂತ ಭಾವಿಸ್ತಾರೆ ಅಲ್ವಾ. ಹೇಗೆ ದೇಶದ ಸೇನೆಗೆ ಆಯ್ಕೆಯಾಗಿ ದೇಶ ಸೇವೆಯನ್ನ ಮಾಡೋದು ನಮಗೆ ಶ್ರೇಷ್ಠ ಕೆಲಸ, ಬಹಳ ಗೌರವದ ಕೆಲಸ ಅಂತ ನಾವು ಭಾವಿಸ್ತೀವೋ, ಹಾಗೆ ಇಸ್ರೋದಲ್ಲಿ ಒಬ್ಬ ವಿಜ್ಞಾನಿ ಆಗೋದು ಕೂಡ ಅಷ್ಟೇ ಶ್ರೇಷ್ಠ ಅಂತ ನಾವು ಭಾವಿಸ್ತೀವಿ. ಅದಕ್ಕೆ ಅಷ್ಟು ಮಹತ್ವದ ಸ್ಥಾನವನ್ನ ಭಾರತೀಯರು ಕೊಟ್ಟಿದ್ದಾರೆ. ಇಸ್ರೋದಲ್ಲಿ ಕೆಲಸ ಮಾಡುವವರು ಕೂಡ ಅಷ್ಟೇ, ಅವರನ್ನವರು ದೇಶಕ್ಕೆ ಸಮರ್ಪಿಸಿಕೊಂಡಿರ್ತಾರೆ. ಅವರು ವಾರಿಯರ್ ರೀತಿಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಮಿಷನ್ನಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲೂ ಕೂಡ ತಮ್ಮನ್ನ ತಾವು 100% ಸಮರ್ಪಿಸಿಕೊಂಡಿರ್ತಾರೆ. ಅಷ್ಟರ ಮಟ್ಟಿಗೆ ಡೆಡಿಕೇಶನ್ ಇರುತ್ತೆ. ಅಂತಹ ವಿಜ್ಞಾನಿಗಳು ಈಗ ರಾಜೀನಾಮೆ ಕೊಟ್ಟು ಹೊರ ಹೋಗ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು? ಇದಕ್ಕೇನೋ ಕಾರಣ ಇರಬೇಕಲ್ವಾ? ಎಲ್ಲೋ ಒಂದಷ್ಟು ಎಡವಟ್ಟುಗಳಾಗಿರ್ಬೇಕಲ್ವಾ? ಈ ಪ್ರಶ್ನೆ ಬರುತ್ತಲ್ವಾ. ಮಿತ್ರರೇ, ಇಸ್ರೋದಲ್ಲೇನೋ ದೊಡ್ಡ ಎಡವಟ್ಟಾಗಿದೆ ಅಂತಲ್ಲ. ಇಸ್ರೋ ಇವತ್ತು ಅಷ್ಟೇ ಪ್ರತಿಷ್ಠಿತವಾಗಿದೆ. ಇಸ್ರೋದಲ್ಲಿ ಕೆಲಸ ಮಾಡುವಂತಹದ್ದು ಹೆಮ್ಮೆಯ ವಿಚಾರವೂ ಕೂಡ ಆಗಿದೆ. ಆದರೆ ದಿಢೀರಂತ ಭಾರತದ ಸ್ಪೇಸ್ ಸೆಕ್ಟರ್ನಲ್ಲಿ ಹೊಸ ಅವಕಾಶಗಳ ಸುನಾಮಿಯೇ ಬಂದಪ್ಪಳಿಸ್ತಾ ಇದೆ. ಕೆಲ ವರ್ಷಗಳ ಹಿಂದೆ ಒಬ್ಬ ಬಾಹ್ಯಾಕಾಶ ವಿಜ್ಞಾನಿಗೆ ಇಸ್ರೋ ಮಾತ್ರ ಅಲ್ಟಿಮೇಟ್ ಗುರಿಯಾಗಿತ್ತು. ಅಲ್ಲಿ ಕೆಲಸ ಮಾಡೋದಕ್ಕೆ ಮಾತ್ರ ಆತನಿಗೆ ಅವಕಾಶ ಇತ್ತು. ಇನ್ನೆಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಇಲ್ಲ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ 2020ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಮಾಡುತ್ತೆ ಕೇಳಿದ್ರೆ, ಈ ಬಾಹ್ಯಾಕಾಶ ಕ್ಷೇತ್ರ ಇದೆಯಲ್ಲ, ಇದನ್ನ ಖಾಸಗಿಯವರಿಗೆ ಓಪನ್ ಮಾಡುತ್ತೆ.
ಸರ್ಕಾರೇತರ ಕಂಪನಿಗಳು ಕೂಡ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬಹುದು, ಬಾಹ್ಯಾಕಾಶ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬಹುದು. ಈ ರೀತಿಯಾಗಿ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನು ರೂಪಿಸುತ್ತೆ. ಇವತ್ತು ವಿಶ್ವದ ನಂಬರ್ 1 ಶ್ರೀಮಂತನಾಗಿರುವಂತಹ ಇಲಾನ್ ಮಾಸ್ಕ್ ತನ್ನ ಸ್ಪೇಸ್ ಎಕ್ಸ್ ಮೂಲಕವಾಗಿ ಅಮೆರಿಕದ ನಾಸಾಗೆ ಸೆಡ್ ಹೊಡೆದಿದ್ದಾನೋ ಅಂತಹ ಕಂಪನಿಗಳು ಭಾರತದಲ್ಲೂ ಕೂಡ ತಲೆ ಎತ್ತಲಿ ಅಂತ ಕೇಂದ್ರ ಸರ್ಕಾರ ಈ ಬದಲಾವಣೆಯನ್ನ ಮಾಡುತ್ತೆ. ಈಗ ಸಹಜವಾಗಿ ಕೆಲವರಿಗೊಂದು ಪ್ರಶ್ನೆ ಬರಬಹುದು, ಯಾಕೋಸ್ಕರವಾಗಿ ಕೇಂದ್ರ ಸರ್ಕಾರ ಹೀಗೆ ಮಾಡಬೇಕಾಗಿತ್ತು? ಖಾಸಗಿ ಕಂಪನಿಗಳ ಅವಶ್ಯಕತೆ ಏನಿದೆ? ಸರ್ಕಾರದ ಇಸ್ರೋ ಇತ್ತಲ್ಲ, ಇಸ್ರೋಗೆ ಇನ್ನಷ್ಟು ಫಂಡಿಂಗ್ ಮಾಡಿದ್ದೆ ಆದರೆ ಇಸ್ರೋ ಇನ್ನಷ್ಟು ಬೆಳೀತಾ ಇತ್ತು ಅಂತ. ಮಿತ್ರರೇ, ಯಾವಾಗಲೂ ಕೂಡ ಕಾಂಪಿಟೇಷನ್ ಇರಬೇಕು. ಇಲ್ಲದೆ ಹೋದ್ರೆ ವ್ಯವಸ್ಥೆಗೆ ಜಡ್ ಹಿಡಿದು ಬಿಡುತ್ತೆ. ಈಗ ಒಂದು ರನ್ನಿಂಗ್ ರೇಸ್ ಸ್ಪರ್ಧೆ ಏರ್ಪಡಿಸಬೇಕಾದ್ರೆ ಅಲ್ಲಿ 4-6 ಜನ ಅಭ್ಯರ್ಥಿಗಳಿರಬೇಕು. ಒಬ್ಬನೇ ಇದ್ದಾನೆ ರನ್ನಿಂಗ್ ರೇಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೇನಾದ್ರೂ ಅರ್ಥ ಇರುತ್ತಾ? 4 ಜನ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೊಂದು ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ, ಗೆದ್ದವನಿಗೆ ಖುಷಿ ಸಿಗುತ್ತೆ. ಒಬ್ಬನೇ ಓಡ್ಬಿಟ್ಟು ನನಗೆ ಫಸ್ಟ್ ಪ್ರೈಸ್ ಬಂತು ಅಂತ ಹೇಳ್ಕೊಳ್ಳೋದಕ್ಕೆ ಮರ್ಯಾದೆ ಆಗುತ್ತೆ ತಾನೆ. ಹೀಗಾಗಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ, ಬಾಹ್ಯಾಕಾಶ ಕ್ಷೇತ್ರವೂ ಕೂಡ ಓಪನ್ ಅಪ್ ಆಗಬೇಕು, ಅಲ್ಲೂ ಕೂಡ ಹೊಸ ಹೂಡಿಕೆಗಳು ಬರಬೇಕು, ಖಾಸಗಿ ಕಂಪನಿಗಳು ತಲೆ ಎತ್ತಬೇಕು ಅಂತ. ಮಿತ್ರರೇ, ಕೇಂದ್ರ ಸರ್ಕಾರದ ಈ ಒಂದು ತೀರ್ಮಾನ ಯಾವ ಮಟ್ಟಿಗೆ ಪ್ರಭಾವ ಬೀರಿದೆ ಅಂತಂದ್ರೆ 2020ರಲ್ಲಿ ಸರ್ಕಾರ ಇದಕ್ಕೆ ಅವಕಾಶ ಕೊಟ್ಟಿತ್ತು. ಆದರೆ ಈ ಕಳೆದ 4-5 ವರ್ಷದಲ್ಲಿ ದೇಶದಲ್ಲಿ ಒಟ್ಟು 399 ಸ್ಪೇಸ್ ಸೆಕ್ಟರ್ನ ಸ್ಟಾರ್ಟ್ಅಪ್ಗಳು ಶುರುವಾಗಿದ್ದಾವೆ. ಇದರ ಒಟ್ಟು ವಹಿವಾಟು $8.4 ಬಿಲಿಯನ್ ತಲುಪಿದೆ. ಇದರಲ್ಲಿ ಸ್ಕೈ ರೂಟ್ ಏರೋಸ್ಪೇಸ್, ಫಿಕ್ಸೆಲ್, ಅಗ್ನಿಕುಲ್ ಕಾಸ್ಮೋಸ್, ಧ್ರುವ ಸ್ಪೇಸ್ ಇಂತಹ ದೈತ್ಯ ಕಂಪನಿಗಳು ತಲೆ ಎತ್ತಿದ್ದಾವೆ. ಇವುಗಳ ವಹಿವಾಟು $1 ಬಿಲಿಯನ್ ಲೆಕ್ಕಕ್ಕೆ ಏರಿದೆ. ಈ ಅಗ್ನಿಕುಲ್ ಕಾಸ್ಮೋಸ್ ಎಲ್ಲ ಎಂತಹ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದೆ ಅಂತಂದ್ರೆ, ಈ ಆರ್ಬಿಟರ್ ಕ್ಲಾಸ್ನ ರಾಕೆಟ್ಗಳಿರುತ್ತವಲ್ಲ ಅದರ ಮೊದಲ ಹಂತ ಅಂದ್ರೆ ಬೂಸ್ಟರ್ ಇರುತ್ತಲ್ಲ, ಅದನ್ನ ಮರುಬಳಕೆ ಮಾಡೋದಕ್ಕೆ ಅಂದ್ರೆ ಅದನ್ನ ರಿಕವರಿ ಮಾಡೋದಕ್ಕೆ ಪ್ರಯತ್ನ ಆರಂಭಿಸಿದೆ. ರಾಕೆಟ್ ಉಡಾವಣೆ ಆದ ಬಳಿಕ ಅದರ ಮೊದಲ ಹಂತವನ್ನ ಸಮುದ್ರದಲ್ಲಿ ಲ್ಯಾಂಡ್ ಮಾಡಿಬಿಟ್ಟು ಅದನ್ನ ಪುನಃ ಬಳಸುವಂತಹ ಟೆಕ್ನಾಲಜಿ ಇದು. ಅಂತಹ ದೊಡ್ಡ ದೊಡ್ಡ ಮಿಷನ್ಗಳಿಗೆ ಈ ಖಾಸಗಿ ಕಂಪನಿಗಳು ಕೈ ಹಾಕ್ತಾ ಇದ್ದಾವೆ. ಇದು ಈಗ ನೇರವಾಗಿ ಇಸ್ರೋಗೆ ಹೊಡೆತ ಕೊಡ್ತಾ ಇದೆ. ಯಾವ ರೂಪದಲ್ಲಿ ಹೊಡೆತ ಕೊಡ್ತಾ ಇದೆ ಕೇಳಿದ್ರೆ, ಇಷ್ಟು ದಿನ ನಾನು ಆಗ್ಲೇ ಹೇಳಿದ ಹಾಗೆ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಇಸ್ರೋ ಮಾತ್ರ ಡೆಸ್ಟಿನಿ ಆಗಿತ್ತು, ಬೇರೆ ಆಪ್ಷನ್ಗಳಿರಲಿಲ್ಲ. ಅವರು ಬೇರೆ ಯಾವುದೋ ದೇಶಕ್ಕೆ ಹೋಗಿ ಕೆಲಸ ಮಾಡಬೇಕಾಗಿತ್ತು. ನನ್ನ ದೇಶಕ್ಕೆ ಕೆಲಸ ಮಾಡ್ತೀನಿ ಅನ್ನೋದಕ್ಕೆ ಅವರಿಗೆ ಆಪರ್ಚುನಿಟಿ ಇರಲಿಲ್ಲ. ಈಗ ಖಾಸಗಿ ಕ್ಷೇತ್ರಗಳು ಅಂತಹ ಆಪರ್ಚುನಿಟಿಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಇದನ್ನು ಹೇಳುತ್ತಿದ್ದ ಹಾಗೆ ಸಹಜವಾಗಿ ನಿಮಗೊಂದು ಪ್ರಶ್ನೆ ಬರಬಹುದು, ಅಲ್ಲ ಸ್ವಾಮಿ, ಇಸ್ರೋದಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಖಾಸಗಿ ಕಂಪನಿಗೆ ಅಲ್ಲಿದ್ದಂತಹ ವಿಜ್ಞಾನಿಗಳು ಹೋಗ್ತಾರಾ ಅಂತ? ಖಂಡಿತವಾಗ್ಲೂ ಹೋಗ್ತಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರೂ ಕೂಡ ಅದರಲ್ಲೂ ದೇಶ ಸೇವೆ ಮಾಡಬಹುದಲ್ವಾ? ಎರಡನೇದಾಗಿ ಖಾಸಗಿ ಬಾಹ್ಯಾಕಾಶ ಕಂಪನಿಗಳಲ್ಲಿ ಇಸ್ರೋಗಿಂತ ಬೆಟರ್ ಆಪರ್ಚುನಿಟಿ ಸಿಗ್ತಾ ಇದೆ. ಯಾವ ರೂಪದ ಆಪರ್ಚುನಿಟಿ ಅಂತಂದ್ರೆ, ಸಂಬಳ ಒಂದು ಕಡೆ, ಜೊತೆಗೆ ಕೆಲಸದಲ್ಲೂ ಕೂಡ ಫ್ರೀಡಮ್ ಸಿಗ್ತಾ ಇದೆ. ಇಸ್ರೋದಲ್ಲಿ ಕೆಲವೊಂದಷ್ಟು ಜಿಡ್ ಹಿಡಿದಂತಹ ವ್ಯವಸ್ಥೆ ಇದೆ. ಹಾಗೆ ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬರಬಹುದು, ಆದ್ರೂ ಕೂಡ ಸತ್ಯ. ಕಾಲಕ್ಕನುಗುಣವಾಗಿ ಕೆಲವೊಂದಷ್ಟನ್ನ ಬದಲಾವಣೆ ಮಾಡಿಕೊಳ್ಳಲೇಬೇಕಾಗಿತ್ತು. ಆದರೆ ಇಸ್ರೋ ಕೂಡ ಇವತ್ತು ಕೆಲ ವಿಚಾರಗಳಲ್ಲಿ ಸರ್ಕಾರಿ ಕಂಪನಿಗಳಂತೆಯೇ ಕೆಲಸ ಮಾಡ್ತಾ ಇದೆ. ಮೊದಲನೇದಾಗಿ ಟ್ಯಾಲೆಂಟ್ಗೆ ಅನುಗುಣವಾಗಿ ಸಂಬಳ ಸಿಗ್ತಾ ಇಲ್ಲ. ಇವತ್ತು ಇಸ್ರೋದಲ್ಲಿ ಒಬ್ಬ ವ್ಯಕ್ತಿ ಹೊಸದಾಗಿ ಕೆಲಸಕ್ಕೆ ಸೇರಿದ ಅಂತಂದ್ರೆ ಆತನಿಗೆ ಹೆಚ್ಚು ಅಂತಂದ್ರೆ 60,000 ರಿಂದ 80,000 ಸಂಬಳ ಸಿಗಬಹುದು. ಆದರೆ ಖಾಸಗಿ ಕಂಪನಿಯಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಂತಹ ನೌಕರನಿಗೆ 15 ಲಕ್ಷ ಪ್ಯಾಕೇಜು, 20 ಲಕ್ಷ ಪ್ಯಾಕೇಜ್ ಸಿಗುತ್ತೆ. ಇನ್ನು ಇಸ್ರೋದಲ್ಲಿ 10 ರಿಂದ 15 ವರ್ಷ ಕೆಲಸ ಮಾಡಿದವರು, 20 ವರ್ಷ ಕೆಲಸ ಮಾಡಿದವರಿಗೆಲ್ಲ ಹೆಚ್ಚು ಅಂತಂದ್ರೆ 2.5 ರಿಂದ 3 ಲಕ್ಷ ಸಂಬಳ ಸಿಗುತ್ತೆ. ಅಂದ್ರೆ ವಾರ್ಷಿಕವಾಗಿ 25 ರಿಂದ 35 ಲಕ್ಷದ ಪ್ಯಾಕೇಜ್ ಇದೆ. ಅದೇ ಖಾಸಗಿ ಕಂಪನಿಯಲ್ಲಿ ಹೋದ್ರೆ 60 ಲಕ್ಷ, 70 ಲಕ್ಷ, 1 ಕೋಟಿ ಇಂತಹ ಪ್ಯಾಕೇಜ್ಗಳನ್ನು ಕೊಡ್ತಾರೆ. ನೀವೇನೇ ಸೇವೆ ಮಾಡ್ತೀನಿ ಅಂತ ಮನಸ್ಸಿದ್ರೂ ಕೂಡ ಅಲ್ಟಿಮೇಟ್ ಆಗಿ ಮ್ಯಾಟರ್ ಆಗೋದೇನು? ಸಂಬಳ ತಾನೆ. ಇದು ಇಸ್ರೋದ ವಿಜ್ಞಾನಿಗಳು ತಮ್ಮ ಸೇವೆಗೆ ರಾಜೀನಾಮೆಯನ್ನು ಕೊಟ್ಟು ಹೊಸ ಆಪ್ಷನ್ ಅನ್ನು ಹುಡುಕ್ತಾ ಇರೋದಕ್ಕೆ ಮೊದಲನೇ ಕಾರಣ. ಎರಡನೇದಾಗಿ ಖಾಸಗಿ ಕಂಪನಿಗಳಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ. ಸರ್ಕಾರಿ ಕಂಪನಿಗಳಲ್ಲಿ ಹಾಗಾಗೋದಿಲ್ಲ. ಸಾಕಷ್ಟು ಆಡಳಿತಾತ್ಮಕ ಅಡೆತಡೆಗಳಿರುತ್ತೆ. ನಾವೇನೋ ನಿರ್ಧಾರ ಕೈಗೊಳ್ತೀವಪ್ಪ, ಇಂತಹದೊಂದು ಬದಲಾವಣೆ ಆಗಬೇಕು ಅಥವಾ ಇಂತಹದೊಂದು ಹೊಸ ಮಿಷನ್ ಬೇಕು, ಮೇಲಧಿಕಾರಿಗಳಿಗೆ ತಿಳಿಸ್ಬೇಕು, ಮೇಲಧಿಕಾರಿಗಳು ಅದನ್ನು ಅಪ್ರೂವಲ್ ಮಾಡಬೇಕು, ಅದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಅವರಿಗೆ ಇನ್ನೆಲ್ಲಿಂದನೋ ಅಪ್ರೂವಲ್ ಆಗಬೇಕು, ಅದಕ್ಕೊಂದಷ್ಟು ಸಮಯ. ವೇಗವಾಗಿ ಏನೂ ಕೂಡ ನಡೆಯೋದಿಲ್ಲ. ಆದರೆ ಖಾಸಗಿ ಸ್ಪೇಸ್ ಕಂಪನಿಗಳಲ್ಲಿ ಹಾಗಾಗೋದಿಲ್ಲ. ಅವರಿಗೆ ಲಾಭ ಬೇಕಾಗಿರುತ್ತೆ, ಬೇಗ ರಿಸಲ್ಟ್ ಬೇಕಾಗಿರುತ್ತೆ, ಟೈಮ್ ಲೈನ್ ಪ್ರಕಾರವಾಗಿ ಕೆಲಸ ಮಾಡಬೇಕು, ಗ್ರೋತ್ ಕಾಣಿಸ್ಬೇಕು ಅವರಿಗೆ. ಹೀಗಾಗಿ ಬೇಗ ಅಪ್ರೂವಲ್ ಸಿಗುತ್ತೆ, ಬೇಗ ನಿಮ್ಮ ನಿರ್ಧಾರಗಳಿಗೆ ಬೆಲೆ ಸಿಗುತ್ತೆ. ಆಗ ಆ ವ್ಯಕ್ತಿಯ ವೈಯಕ್ತಿಕ ಗ್ರೋತ್ ಕೂಡ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಕಾರಣ ಏನು ಕೇಳಿದ್ರೆ, ಇಸ್ರೋದ ಮಾಜಿ ವಿಜ್ಞಾನಿಗಳಿದಾರಲ್ಲ, ಅವರೂ ಸಹ ಈಗ ಖಾಸಗಿ ಕಂಪನಿಯತ್ತ ಮುಖ ಮಾಡ್ತಾ ಇದ್ದಾರೆ. ಅವರಿಗೆ ದೊಡ್ಡ ಯಶಸ್ಸು ಸಿಗ್ತಾ ಇದೆ. 60 ವರ್ಷಕ್ಕೆ ರಿಟೈರ್ಡ್ ಆಗ್ಬಿಟ್ಟಿದ್ದೀನಿ ಅಂತ ಅವರು ನಿವೃತ್ತ ಜೀವನವನ್ನ ಎಂಜಾಯ್ ಮಾಡ್ತಾ ಇಲ್ಲ. ಖಾಸಗಿ ಕಂಪನಿಗಳಿಗೆ ಹೋಗಿ ಹೊಸ ಉದ್ಯೋಗವನ್ನ ಕಂಡುಕೊಳ್ತಾ ಇದ್ದಾರೆ. ಉದಾಹರಣೆಗೆ ಚಂದ್ರಯಾನ್ ಮಿಷನ್ ಅನ್ನ ಯಶಸ್ವಿಗೊಳಿಸಿದಂತಹ ಇಸ್ರೋದ ಮಾಜಿ ಅಧ್ಯಕ್ಷ ಸೋಮನಾಥ್ ಅವರು, ಅವರೀಗ ಅಗ್ನಿಕುಲ್ ಕಾಸ್ಮೋಸ್ ಅನ್ನುವಂತಹ ಖಾಸಗಿ ಕಂಪನಿಯ ಬೋರ್ಡ್ ಅಬ್ಸರ್ವರ್ ಆಗಿ ಕೆಲಸ ಆರಂಭಿಸಿದ್ದಾರೆ. ಅವರು ಇಡೀ ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷ.
ಅಂಥವರು ಈಗ ತಾನೇ ಹುಟ್ಟಿ ಬೆಳೀತಾ ಇರುವಂತಹ ಅಗ್ನಿಕುಲ್ ಕಾಸ್ಮೋಸ್ ಅನ್ನುವಂಥ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಆರಂಭಿಸ್ತಾರೆ ಅಂತಂದರೆ ಅಲ್ಲಿ ಸ್ಕೋಪ್ ಇದೆ, ಅಲ್ಲಿ ಬೆಳವಣಿಗೆಗೆ ಅವಕಾಶ ಇದೆ ಅಂತಲೇ ಅರ್ಥ. ಇದನ್ನು ಇಸ್ರೋದ ಒಳಗೆ ಇರುವಂಥ ವಿಜ್ಞಾನಿಗಳು ನೋಡ್ತಾ ಇರ್ತಾರೆ. ಅವರಿಗೆ ಆಡಳಿತಾತ್ಮಕವಾಗಿ ಕೆಲವೊಂದಷ್ಟು ಬೇಸರಗಳಿರ್ತವೆ. ಇಲ್ಲಿ ನ್ಯೂನತೆ ಇದೆ, ಅಲ್ಲೇನೋ ಸ್ವಲ್ಪ ತೊಂದರೆಗಳಿದ್ದಾವೆ, ಇದನ್ನೆಲ್ಲ ಸರಿ ಮಾಡಬೇಕಾಗಿತ್ತು, ಹೀಗೆ ತೊಂದರೆಗಳಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಈಗ ದಿಢೀರಂತ ಹೊಸ ಹೊಸ ಆಪರ್ಚುನಿಟಿಗಳು ಓಪನ್ ಆಗ್ತಿದ್ದ ಹಾಗೆ ಅವರು ಇಲ್ಲಿಗೆ ರಾಜೀನಾಮೆ ಕೊಟ್ಟು ಆ ಕಡೆಗೆ ಮುಖ ಮಾಡ್ತಾರೆ, ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗ್ತಾರೆ. ಇದರ ಜೊತೆಗೆ ಇಸ್ರೋದಲ್ಲಿರುವಂತಹ ಇನ್ನೊಂದಷ್ಟು ಪ್ರಾಬ್ಲಮ್ಗಳೇನು ಕೇಳಿದ್ರೆ, ಕೆಲ ಯೋಜನೆಗಳು ಸಿಕ್ಕಾಪಟ್ಟೆ ವಿಳಂಬ ಆಗ್ತಾ ಇದೆ. ಅದು ಗಗನಯಾನ್ 1 ಇರಬಹುದು, SSLV L1, GSLV F-17, ಈ ಎಲ್ಲ ಯೋಜನೆಗಳನ್ನು ಇಸ್ರೋ ಸ್ವಲ್ಪ ವಿಳಂಬ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಕಳೆದ 1 ವರ್ಷದ ಅವಧಿಯಲ್ಲಿ ಕೆಲ ಮಿಷನ್ಗಳು ಫೇಲ್ಯೂರ್ ಆಗಿಬಿಟ್ವು. ಉದಾಹರಣೆಗೆ PSLV C-62 ಅದರ ಉಡಾವಣೆ ಯಶಸ್ವಿಯಾಗಿಲ್ಲ. PSLV C-61 ಅದು ಕೂಡ ಫೇಲ್ಯೂರ್ ಆಗ್ಬಿಡ್ತು. ಈ ಫೇಲ್ಯೂರ್ಗಳಿದಾವಲ್ಲ, ಇಸ್ರೋದ ಒಳಗೂ ಕೂಡ ಕೆಲ ಸಮಸ್ಯೆಗಳಿಗೆ ಕಾರಣ ಆಗಿದ್ದಾವೆ. ಇದು ಸಹಜವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗಳಿಗೆ ಮಾನಸಿಕ ಸ್ಥೈರ್ಯವನ್ನು ಕುಸಿಯುವಂತೆ ಮಾಡಿದೆ. ಏನಪ್ಪಾ, ಇಸ್ರೋದಲ್ಲಿ ಗ್ರೋತ್ ಇದೆಯೋ ಇಲ್ವೋ, ಇಸ್ರೋದ ಕತೆ ಮುಂದೇನಾಗುತ್ತೆ ಅನ್ನುವಂತಹ ಆತಂಕ ಮೂಡಿದೆ. ಈ ಕಾರಣದಿಂದಾಗಿ ಅವರು ರಾಜೀನಾಮೆ ಕೊಡ್ತಾ ಇರುವಂತಹ ಸಾಧ್ಯತೆಗಳಿದ್ದಾವೆ. ಸದ್ಯ ಕಳೆದ ಕೆಲ ದಿನಗಳಲ್ಲೇ ಇಸ್ರೋಗೆ 100 ವಿಜ್ಞಾನಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಅಷ್ಟೊಂದು ಪ್ಯಾನಿಕ್ಗೆ ಒಳಗಾಗಿದ್ದು. ಹಾಗಂತ ಇಸ್ರೋಗೇನೋ ದೊಡ್ಡ ಮಟ್ಟದಲ್ಲಿ ಹಾನಿಯಾಗ್ಬಿಡ್ತು ಅಂತಲ್ಲ. ಈಗ ಇಸ್ರೋದಲ್ಲಿ ಸರಿಸುಮಾರು 14,000 ಜನ ಕೆಲಸ ಮಾಡ್ತಾರೆ. ಈಗ ರಾಜೀನಾಮೆ ಕೊಟ್ಟಿರುವಂತಹದ್ದು 100 ಮಂದಿ. ಹೀಗಾಗಿ ಇದಕ್ಕೆ ಬಹಳ ದೊಡ್ಡ ಮಹತ್ವ ಇದೆ ಅಂತಲ್ಲ. ಆದರೆ ಈ ಟ್ರೆಂಡ್ ಮುಂದುವರಿಬಾರದು. ಖಾಸಗಿಯಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ದೊಡ್ಡ ದೊಡ್ಡ ವಿಜ್ಞಾನಿಗಳು ರಾಜೀನಾಮೆ ಕೊಡೋದನ್ನು ಮುಂದುವರಿಸಿದ್ದೆ ಆದರೆ ಇಸ್ರೋಗೆ ಹಿನ್ನಡೆ ಆಗುತ್ತೆ. ಕಾರಣ ಏನು ಕೇಳಿದ್ರೆ, ಬೇರೆ ಕ್ಷೇತ್ರದಂತೆ ಇಸ್ರೋ ಆಗೋದಿಲ್ಲ. ಇಸ್ರೋದಲ್ಲಿ ಅನುಭವ ಬಹಳ ಮುಖ್ಯ ಆಗುತ್ತೆ. ಈಗ ಹೊಸದಾಗಿ ಒಬ್ಬ ಇಂಜಿನಿಯರ್ ಅನ್ನ ಇಸ್ರೋ ಸೇರಿಸ್ಕೊಳ್ತು ಅಂತಂದ್ರೆ ಆತನನ್ನ ಪರಿಪಕ್ವ ಮಾಡೋದಕ್ಕೆ ಒಂದು 10-15 ವರ್ಷ ಬೇಕು. ಹೀಗಾಗಿ ಇಸ್ರೋದ ಒಬ್ಬ ವಿಜ್ಞಾನಿ ಅಂತಂದ್ರೆ ಆತ ಇಸ್ರೋಗೆ ದೊಡ್ಡ ಅಸೆಟ್. ಆತನ ಮೇಲೆ ಇಸ್ರೋ ಇನ್ವೆಸ್ಟ್ ಮಾಡಿರುತ್ತೆ. ಜೊತೆಗೆ ಇಸ್ರೋದ ಮುಂದೆ ಸಾಲು ಸಾಲು ಮಹತ್ವದ ಯೋಜನೆಗಳಿದ್ದಾವೆ. ಮಾನವ ಸಹಿತ ಗಗನಯಾನ ಮಿಷನ್ ಇದೆ, ಚಂದ್ರಯಾನ 4 ಮಿಷನ್ ಇದೆ, ಚಂದ್ರನ ಮೇಲ್ಮೈಲಿರುವಂತಹ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ಭೂಮಿಗೆ ತರುವಂತಹ ಯೋಜನೆ ಇದೆ. ಇದೆಲ್ಲವುದಕ್ಕಿಂತ ದೊಡ್ಡದಾಗಿ 2030ರ ವೇಳೆಗೆ ಭಾರತ ತನ್ನದೇ ಆದಂತಹ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವಂತಹ ಗುರಿ ಇಟ್ಟುಕೊಂಡಿದೆ. ಇದೆಲ್ಲ ಆಗಬೇಕು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದಂತಹ ವಿಜ್ಞಾನಿಗಳ ಅವಶ್ಯಕತೆ ಬೇಕಾಗತ್ತೆ. ಅಂತಹ ದೊಡ್ಡ ದೊಡ್ಡ ಮಿಷನ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿಜ್ಞಾನಿಗಳೇ ಈಗ ರಾಜೀನಾಮೆ ಕೊಟ್ಟು ಹೊರ ಹೋಗೋದಕ್ಕೆ ಶುರು ಮಾಡಿದ್ದೆ ಆದರೆ ಇಸ್ರೋಗೆ ಡೆಫಿನೆಟ್ ಆಗಿ ಹಿನ್ನಡೆ ಆಗತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಸದ್ಯಕ್ಕೆ ಈ ಮಹತ್ವದ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಗ್ರೂಪ್ ಎ ಹಂತದ ವಿಜ್ಞಾನಿಗಳು ಯಾರಿದ್ದಾರೆ ಅವರ ರಾಜೀನಾಮೆಯನ್ನ ತಡೆ ಹಿಡಿಯೋದಕ್ಕೆ ಒಂದಷ್ಟು ಪ್ರಯತ್ನವನ್ನ ಆರಂಭಿಸಿದೆ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಕೇವಲ ರಾಜೀನಾಮೆಯನ್ನ ತಡೆ ಹಿಡಿಯೋದಕ್ಕೆ ಕೆಳ ಹಂತದಲ್ಲೇ ಅದನ್ನ ಇತ್ಯರ್ಥ ಮಾಡಬೇಡಿ, ಸರ್ಕಾರಕ್ಕೆ ಆ ಫೈಲನ್ನು ಕಳುಹಿಸಿ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಸರ್ಕಾರ ಅವರಿಗೆ ಬೆಟರ್ ಆಫರ್ ಅನ್ನ ಕೊಡಬೇಕಾಗುತ್ತೆ. ಆಗ ಅವರಿಂದ ಸರ್ಕಾರ ಇನ್ನಷ್ಟು ನಿರೀಕ್ಷೆ ಮಾಡಬಹುದು. ಇಲ್ಲದೆ ಹೋದ್ರೆ ಈ ಟ್ರೆಂಡ್ ಇನ್ನಷ್ಟು ಮುಂದುವರಿಯುವಂತಹ ಸಾಧ್ಯತೆಗಳಿದ್ದಾವೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.